ಖಂಡಿತ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ತಾಯಿಯನ್ನು ಹೊಡೆಯಬಾರದು, ಗುಬ್ಬಿಯ ಗೂಡನ್ನು ತೆಗೆಯಬಾರದು. ವಿಸ್ತರಣೆ 1. ಗಾದೆ ಮಾತಿನ ಅರ್ಥ. ಈ ಗಾದೆ ಮಾತು 2 ಮುಖ್ಯವಾದ ಧಾರ್ಮಿಕ ಮತ್ತು ನೈತಿಕ ಅಂಶಗಳನ್ನು ಒಳಗೊಂಡಿದೆ. ಇದರ ಸರಳ ಅರ್ಥವೇನೆಂದರೆ, ತಾಯಿಗೆ ಹಿಂಸೆ ನೀಡಬಾರದು ಮತ್ತು ಯಾವುದೇ ಜೀವಿಯ ಆಶ್ರಯವನ್ನು ನಾಶಪಡಿಸಬಾರದು ಎಂಬುದಾಗಿದೆ. ಇದು ಮನುಷ್ಯರು ಪ್ರಕೃತಿಯೊಂದಿಗೆ ಮತ್ತು ಸಮಾಜದೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. 2. ಭಾಗ 1 ತಾಯಿಯನ್ನು ಹೊಡೆಯಬಾರದು. ತಾತ್ವಿಕ ಹಿನ್ನೆಲೆ. ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ದೈವತ್ವದ ಸ್ಥಾನವಿದೆ. ಅವಳು ಜಗನ್ಮಾತೆಗೆ ಸಮಾನಳು. ಗಾದೆಯ ಪ್ರಕಾರ ತಾಯಿ ಕೇವಲ ಜನ್ಮ ನೀಡುವವಳಲ್ಲ, ಅವಳು ತ್ಯಾಗ, ಪ್ರೀತಿ ಮತ್ತು ಕ್ಷಮೆಯ ಮೂರ್ತಿ. ವಿಸ್ತರಣೆ. ಧಾರ್ಮಿಕ ಮಹತ್ವ. ಮಾತೃದೇವೋ ಭವ ಎಂಬುದು ನಮ್ಮ ಸಂಸ್ಕೃತಿಯ ಮೂಲಮಂತ್ರ. ತಾಯಿಗೆ ನೋವು ನೀಡುವುದು ಅಥವಾ ಅವಳನ್ನು ಅಗೌರವಿಸುವುದು ಎಂದರೆ ದೇವರಿಗೆ ಮಾಡಿದ ಅಪಚಾರಕ್ಕೆ ಸಮಾನ. ನೈತಿಕ ಹೊಣೆಗಾರಿಕೆ. ತಾಯಿಯು ನಮ್ಮ ಮೊದಲ ಗುರು. ಅವಳಿಗೆ ಹಿಂಸೆ ನೀಡುವುದು ಇಡೀ ಮಾನವಕುಲಕ್ಕೆ ಮಾಡುವ ಅಪಮಾನ. ಅವಳನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಪ್ರತಿಯೊಬ್ಬ ಮಗುವಿನ ಆದ್ಯ ಕರ್ತವ್ಯ. ಪರಿಣಾಮ. ತಾಯಿಯನ್ನು ನೋಯಿಸಿದರೆ ಕೌಟುಂಬಿಕ ಶಾಂತಿ ಹಾಳಾಗುತ್ತದೆ ಮತ್ತು ಅಂತಹ ವ್ಯಕ್ತಿಗೆ ಸಮಾಜದಲ್ಲಿ ನೆಮ್ಮದಿ ಇರುವುದಿಲ್ಲ. ತಾಯಿಯ ಆಶೀರ್ವಾದವಿಲ್ಲದೆ ಬದುಕು ಅಪೂರ್ಣ ಮತ್ತು ನಿಷ್ಪ್ರಯೋಜಕ ಎಂಬುದು ಇದರ ಸೂಚನೆ. 3. ಭಾಗ 2 ಗುಬ್ಬಿಯ ಗೂಡನ್ನು ತೆಗೆಯಬಾರದು. ತಾತ್ವಿಕ ಹಿನ್ನೆಲೆ. ಈ ಭಾಗವು ಪ್ರಕೃತಿ ಮತ್ತು ಪರಿಸರದ ಮೇಲಿನ ನಮ್ಮ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತದೆ. ಗುಬ್ಬಿಯು ಅತ್ಯಂತ ಚಿಕ್ಕ ಮತ್ತು ನಿರುಪದ್ರವ ಜೀವಿ. ಅದರ ಗೂಡು ಅದರ ಬದುಕು ಮತ್ತು ಆಶ್ರಯದ ಸಂಕೇತ. ವಿಸ್ತರಣೆ. ಪರಿಸರ ಪ್ರಜ್ಞೆ. ಚಿಕ್ಕ ಗುಬ್ಬಿಯ ಗೂಡನ್ನು ತೆಗೆಯಬಾರದು ಎಂದರೆ ದೊಡ್ಡ ಪ್ರಾಣಿಗಳಿಗೆ ಮಾತ್ರವಲ್ಲ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಣ್ಣ ಜೀವಿ ಮತ್ತು ಅದರ ನೆಲೆಯನ್ನು ಗೌರವಿಸಬೇಕು ಎಂದರ್ಥ. ಅಂದರೆ ಯಾವುದೇ ಜೀವಿಯ ಬದುಕಿನ ಹಕ್ಕನ್ನು ಕಸಿದುಕೊಳ್ಳಬಾರದು. ಪಾಪದ ಕಲ್ಪನೆ. ನಿರಪರಾಧಿ ಜೀವಿಗಳ ಆಶ್ರಯವನ್ನು ನಾಶಪಡಿಸುವುದು ಮಹಾಪಾಪ. ಗೂಡು ತೆಗೆದರೆ ಗುಬ್ಬಿ ಮತ್ತು ಅದರ ಮರಿಗಳಿಗೆ ಸಾವಿನ ಅಪಾಯವಾಗಬಹುದು. ಇದು ಜೀವಹಿಂಸೆಯ ದೋಷಕ್ಕೆ ಸಮ. ಸಾರ್ವತ್ರಿಕ ಸಂದೇಶ. ಈ ಅಂಶವು ಕೇವಲ ಗುಬ್ಬಿಯ ಗೂಡಿಗಷ್ಟೇ ಸೀಮಿತವಲ್ಲ. ಇದು ಮರಗಳನ್ನು ಕಡಿಯುವುದು, ವನ್ಯಜೀವಿಗಳ ನೆಲೆಯನ್ನು ನಾಶಪಡಿಸುವುದು ಅಥವಾ ನಿರ್ಗತಿಕರ ಆಶ್ರಯವನ್ನು ಕಸಿದುಕೊಳ್ಳುವುದಕ್ಕೂ ಅನ್ವಯಿಸುತ್ತದೆ. ಪ್ರಕೃತಿಯಲ್ಲಿನ ಸಮತೋಲನವನ್ನು ಕಾಪಾಡಬೇಕು ಎಂಬ ಸಂದೇಶ ಇದಾಗಿದೆ. 4. ಗಾದೆಯ ಒಟ್ಟು ಸಾರಾಂಶ. ಈ ಗಾದೆ ಮಾತು ಮಾನವೀಯತೆ ಮತ್ತು ಪರಿಸರ ಪ್ರೀತಿ ಎಂಬ 2 ಸ್ತಂಭಗಳ ಮೇಲೆ ನಿಂತಿದೆ. ಮೊದಲ ಭಾಗವು ನಮ್ಮ ಕುಟುಂಬ ಮತ್ತು ಸಮಾಜದ ಜವಾಬ್ದಾರಿಯನ್ನು ತಾಯಿ, ಮನುಷ್ಯ ಸಂಬಂಧ ಹೇಳಿದರೆ, ಎರಡನೆಯ ಭಾಗವು ಪ್ರಕೃತಿ ಮತ್ತು ಪರಿಸರದ ಜವಾಬ್ದಾರಿಯನ್ನು ಗುಬ್ಬಿ, ಜೀವಸಂಕುಲದ ಸಂಬಂಧ ಹೇಳುತ್ತದೆ. ಇದರ ತಿರುಳು ಏನೆಂದರೆ, ನಮ್ಮ ಬದುಕಿನಲ್ಲಿ ನಾವು ಸದಾ ಆಶ್ರಯ ನೀಡಿದವರಿಗೆ ಗೌರವ, ತಾಯಿ ಮತ್ತು ಆಶ್ರಯ ಕಳೆದುಕೊಳ್ಳುವವರಿಗೆ ರಕ್ಷಣೆ, ಗುಬ್ಬಿ ನೀಡಬೇಕು. ಹಿಂಸೆಯ ಮನೋಭಾವವನ್ನು ತೊರೆದು ಪ್ರೀತಿ ಮತ್ತು ಸಹಬಾಳ್ವೆಯಿಂದ ಬದುಕಬೇಕು ಎಂಬುದೇ ಈ ಸುಂದರ ಗಾದೆಯ ಸಂಪೂರ್ಣ ವಿಸ್ತರಣೆಯಾಗಿದೆ.